ಶ್ರೀ ಕ್ಷೇತ್ರ ಮಂದಾರ್ತಿ ಅತಿ ಹೆಚ್ಚು ಯಕ್ಷಗಾನ ಮೇಳಗಳನ್ನು ಹೊಂದಿರುವ ಪೈಕಿ 2ನೇ ಸ್ಥಾನದಲ್ಲಿರುವ ದುರ್ಗಾ ಪರಮೇಶ್ವರಿಯ ಪ್ರಸಿದ್ಧವಾದ ದೇವಸ್ಥಾನವಿದು. ಬರೋಬ್ಬರಿ 5 ಯಕ್ಷಗಾನ ಮೇಳಗಳಿದ್ದು ಬಡಗುತಿಟ್ಟಿನ ಅತ್ಯಂತ ಪ್ರಸಿದ್ಧವಾದ ಮೇಳ ಇದು. ಆದ್ರೆ ಈ ಪ್ರಸಿದ್ಧವಾದ ಯಕ್ಷಗಾನ ಮೇಳವನ್ನ ಒಬ್ಬ ದರೋಡೆಕೋರ ಪ್ರಾರಂಭ ಮಾಡದಂದ್ರೆ ನೀವು ನಂಬ್ತೀರಾ? ಎಸ್, ಖಂಡಿತವಾಗ್ಲೂ ನಂಬಲೇಬೇಕು. ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯನ್ನ ಒಬ್ಬ ದರೋಡೆಕೋರನೇ ಪ್ರಾರಂಭ ಮಾಡಿದ್ದು. ಆತನ ಹೆಸರೇ ಸೂರ್ಗೋಳಿ ಅಂತುಗಾಣಿಗ. ಈ ಅಂತುಗಾಣಿಗನಿಂದಲೇ ಜಗತ್ ಪ್ರಸಿದ್ಧ ಮಂದಾರ್ತಿ ದಶಾವತಾರ ಯಕ್ಷಗಾನ ಮಂಡಳಿ ಪ್ರಾರಂಭವಾಯ್ತಲ್ಲ, ಅದೊಂದು ರೋಚಕ ಇತಿಹಾಸ. ಇದನ್ನೇ ಪ್ರತಿಯೊಬ್ರು ತಿಳ್ಕೊಂಡಿರ್ಲೇಬೇಕಾದ ವಿಷಯ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನಿವತ್ತು ನಿಮ್ಗೆ ತೋರಿಸ್ತೇನೆ. ಈ ವಿಡಿಯೋನ ಕೊನೆ ತನಕ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಮತ್ತೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಮಾಡ್ಕೊಳ್ಳಿ. ಸೂರ್ಗೋಳಿ ಅಂತು ಅನ್ನೋ ವ್ಯಕ್ತಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ದೊಡ್ಡ ದರೋಡೆಕೋರನಾಗಿರ್ತಾನೆ. ಈತ ಶ್ರೀಮಂತರ ಮನೆಯಿಂದ ದರೋಡೆ ಮಾಡಿ ಬಡವರಿಗೆಲ್ಲ ದಾನ ಮಾಡ್ತಾ ಇದ್ದ. ಇಂಥ ದಿನ ರಾತ್ರಿ ಬಂದು ದರೋಡೆ ಮಾಡ್ತೇನೆ ಅಂತ ಮೊದಲಿಗೆ ಮನೆಯವ್ರಿಗೆ ತಿಳಿಸಿ ಅದೇ ದಿನ ರಾತ್ರಿ ಅವ್ರ ಮನೆಗೆ ಬಂದು ದರೋಡೆ ಮಾಡಿ ಹೋಗ್ತಾ ಇದ್ದ ಈ ಅಂತು. ಅಷ್ಟೇ ಅಲ್ಲದೆ ಅಂತುಗಾಣಿಗನ ಜೀವಮಾನದಲ್ಲಿ ಒಂದೇ ಒಂದು ದರೋಡೆಗಳು ವಿಫಲವಾಗ್ಲೇ ಇಲ್ಲ. ಆದ್ರೆ ಒಂದು ದಿನ ಮಾತ್ರ ಅವನು ಬೆಟ್ಟದ ಮೇಲಿರುವ ಒಂದು ದೊಡ್ಡ ದೇವಸ್ಥಾನದ ದರೋಡೆಗೆ ಹೊಂಚು ಆಗ್ತಾನೆ. ಅದೇ ಪರಶುರಾಮರ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಒಂದಾದ ಕ್ಷೇತ್ರವೂ ಆಗಿತ್ತು. ಅದು ಯಾವ ಕ್ಷೇತ್ರವೆಂದ್ರೆ ಕೃತಯುಗದಲ್ಲಿ ಹರಿಹರ ಕ್ಷೇತ್ರವೆಂದು ಪ್ರಖ್ಯಾತವಾಗಿತ್ತು, ತ್ರೇತಾಯುಗದಲ್ಲಿ ಮಧುವನವೆಂದು ಪ್ರಖ್ಯಾತವಾಗಿತ್ತು, ಹಾಗೆ ದ್ವಾಪರ ಯುಗದಲ್ಲಿ ಗೌತಮ ಕ್ಷೇತ್ರವೆಂದು, ಕಲಿಯುಗದಲ್ಲಿ ಈಗ ಕುಂಭಾಶಿ ಎಂದು ಕರೆಯಲ್ಪಡುವ ಅನೇಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನದ ದರೋಡೆಗೆ ಮುಂದಾಗಿದ್ದ. ಈ ಭಾಗದಲ್ಲಿ ದ್ವಾಪರ ಯುಗದ ಕಾಲದಲ್ಲಿ ಕುಂಭಾಸುರನೆನ್ನುವ ರಾಕ್ಷಸನಿದ್ದು ಗೌತಮ ಮುನಿಗಳಿಗೆ ತೊಂದರೆ ಕೊಡುತ್ತಿದ್ದ. ಅವನ ಉಪಟಳ ಜಾಸ್ತಿಯಾದ ನಂತರ ಗೌತಮ ಮುನಿಗಳು ಭೀಮಸೇನನಿಗೆ ಈ ವಿಷಯ ತಿಳಿಸಿ ಭೀಮಸೇನ ಮತ್ತು ಕುಂಭಾಸುರನ ನಡುವೆ ಘೋರವಾದ ಯುದ್ಧವಾದ ನಂತರ ಆನೆಯ ರೂಪದಲ್ಲಿ ಇದೇ ಗಣೇಶ ಬಂದು ಖಡ್ಗವನ್ನ ನೀಡಿ ನಂತರ ಭೀಮಸೇನನು ಕುಂಭಾಸುರನನ್ನ ಹತ್ಯೆ ಮಾಡ್ತಾರೆ. ಆ ಸ್ಥಳದಲ್ಲಿಯೇ ಗಣೇಶನ ನೆಲೆ ನಿಂತು ವಿನಾಯಕನ ದೇವಸ್ಥಾನವು ನಿರ್ಮಾಣವಾಗುತ್ತೆ. ಹರಿಹರ ಕ್ಷೇತ್ರ ಮತ್ತು ವಿನಾಯಕನ ದೇವಸ್ಥಾನವೆರಡು ಸಂಪದ್ಭರಿತವಾಗಿದ್ದು ಈ 2 ದೇವಸ್ಥಾನಗಳನ್ನ ದರೋಡೆ ಮಾಡುವ ಹೊಂಚನ್ನ ಸೂರ್ಗೋಳಿ ಅಂತುಗಾಣಿಗ ಮಾಡಿದ್ದ. ಆದ್ರೆ ಈ ಸೂರ್ಗೋಳಿ ಅಂತುಗಾಣಿಗ ಶ್ರೀಮಂತರ ಪಾಲಿಗೆ ಮಾತ್ರ ಒಬ್ಬ ದರೋಡೆಕೋರನಾಗಿದ್ದ, ಬಡವರ ಪಾಲಿಗೆ ದೇವರಾಗಿದ್ದ. ಯಾಕಂದ್ರೆ ತಾನು ದರೋಡೆ ಮಾಡಿದ ಹಣವೆಲ್ಲವನ್ನು ಬಡವರಿಗೆ ಹಂಚುತ್ತಿದ್ದ. ಆದ್ರೆ ಒಂದು ದಿನ ಅಚಾನಕ್ಕಾಗಿ ಸೂರ್ಗೋಳಿ ಅಂತುವಿನ ಕಣ್ಣು ಈ ವಿನಾಯಕನ ದೇವಸ್ಥಾನದ ಮೇಲೂ ಬಿದ್ದಿರುತ್ತೆ. ಅದಕ್ಕೆ ಒಂದು ದಿನ ಕತ್ತಲೆಯಾದ ನಂತರ ಸೂರ್ಗೋಳಿ ಅಂತು ಮತ್ತು ಅವನ ಸಂಗಡಿಗರೆಲ್ಲ ಸೇರಿ ಆನೆಗುಡ್ಡೆ ಕ್ಷೇತ್ರವನ್ನ ದೋಚಲು ತಯಾರಿ ಮಾಡಿಕೊಳ್ತಾರೆ. ಕತ್ತಲೆ ಆಗ್ತದೆ, ಅಂತು ಮತ್ತು ಸಂಗಡಿಗರು ತಯಾರಾಗ್ತಾರೆ. ಆದ್ರೆ ಎಷ್ಟೇ ಪ್ರಯತ್ನಿಸಿದರೂ ದೇವಾಲಯದ ಮುಖ್ಯ ದ್ವಾರವನ್ನ ಮಾತ್ರ ತೆಗಿಲಿಕ್ಕೆ ಆಗುವುದೇ ಇಲ್ಲ. ತನ್ನ ಜೀವಮಾನದಲ್ಲಿ ಒಂದೇ ಒಂದು ಸೋಲನ್ನು ನೋಡದ ಈ ಅಂತುಗಾಣಿಗನಿಗೆ ಇವತ್ತು ಸೋಲಾಗಿತ್ತು. ಅದರಿಂದ ಬೇಸರಗೊಂಡು ಹತಾಶೆಯಿಂದ ಜೀವತ್ಯಾಗ ಮಾಡಲು ಮುಂದಾಗ್ತಾನೆ. ಇನ್ನೇನು ಜೀವತ್ಯಾಗ ಮಾಡ್ಬೇಕನ್ನುವಷ್ಟರಲ್ಲಿ ವಿನಾಯಕನ ಅಶರೀರವಾಣಿ ಕೇಳ್ತದೆ. ಬೆಟ್ಟದ ಕೆಳಭಾಗದ ಬಲಬದಿಯಲ್ಲಿ ಪುಷ್ಕರಣಿ ಹೊಂದಿದೆ. ಅಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿ ಯಾವ ವಸ್ತು ಸಿಗುತ್ತೋ ಅದನ್ನ ಭಕ್ತಿಯಿಂದ ತೆಗೆದುಕೊಂಡು ಹಿಂದೆ ನೋಡದೆ ಹೊರಟು ಹೋಗು ಎನ್ನುತ್ತಾನೆ. ವಿನಾಯಕ ಹೇಳಿದಂತೆ ಅಂತು ಮತ್ತು ಗೆಳೆಯರು ಬಲಭಾಗದ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾರೆ. ನಂತರ ದೇವಾಲಯದ ಮುಖ್ಯ ದ್ವಾರ ತೆರೆಯುತ್ತೆ. ಅಲ್ಲೇ ಇದ್ದ ಬಿದಿರಿನ ಪೆಟ್ಟಿಗೆಯನ್ನು ಹಿಡಿದುಕೊಂಡು ಸೂರ್ಗೋಳಿಯ ಕಡೆಗೆ ಹೊರಡ್ತಾರೆ. ಒಕ್ವಾಡಿ, ಬನ್ನಾಡಿ, ವಡ್ಡರ್ಸಿ, ಎಡ್ತಾಡಿ ಎಲ್ಲಾ ಊರನ್ನ ದಾಟಿ ಬರುವಾಗ ಮಾರ್ಗ ಮಧ್ಯದಲ್ಲಿ ಬಿದಿರಿನ ಪೆಟ್ಟಿಗೆ ತುಂಬಾ ಭಾರವಾಗ್ತದೆ. ಈ ಪೆಟ್ಟಿಗೆ ತುಂಬಾ ಭಾರವಾಯ್ತಲ್ಲ ಅಂತ ಹೇಳಿ ಕೆಳಗಿಳಿಸ್ತಾರೆ. ಆಗ ಅವರೊಂದು ಅರೆಕಲ್ಲಿನ ಮೇಲೆ ಇಡ್ತಾರೆ. ಈ ಕಾರಣಕ್ಕೆ ಭಾರವಾಗಿ ಕೆಳಗಿಳಿಸಿದ ಕಾರಣ ಈ ಊರಿಗೆ ಭಾರಾಳಿ ಎಂದು ಹೆಸರಾಗುತ್ತೆ. ನಂತರ ಆ ಪೆಟ್ಟಿಗೆಯನ್ನ ಎತ್ತಲು ಸಾಧ್ಯವಾಗುವುದೇ ಇಲ್ಲ. ನಂತರ ಆ ಪೆಟ್ಟಿಗೆಯನ್ನು ತೆರೆದು ನೋಡಿದ್ರೆ ಅದರೊಳಗೆ ಗಣೇಶನ ವಿಗ್ರಹವಿರುತ್ತೆ. ಅದನ್ನು ಸಹ ಮೇಲೆತ್ತಲು ಸಾಧ್ಯವಾಗುವುದೇ ಇಲ್ಲ. ಹಾಗಾಗಿ ಅಲ್ಲೇ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾನೆ. ಈ ದೇವಸ್ಥಾನವೇ ನಂತರದ ದಿನದಲ್ಲಿ ಭಾರಾಳಿ ಶ್ರೀ ಮಹಾಗಣಪತಿ ಕ್ಷೇತ್ರವೆಂದು ಪ್ರಖ್ಯಾತವಾಗುತ್ತೆ.
ಗಣೇಶನನ್ನ ಇಲ್ಲೇ ಪ್ರತಿಷ್ಠಾಪಿಸಿ ಸ್ವಲ್ಪ ದೂರ ಹೋಗುವಾಗ ಇವರೆಲ್ಲ ಆಕರ್ಷಣೆಗೆ ಒಳಗಾಗಿ ಆ ಬುಟ್ಟಿಯಲ್ಲಿದ್ದ ಗೆಜ್ಜೆಯನ್ನು ಹಾಕಿ ಕುಣಿಯಲಾರಂಭಿಸುತ್ತಾರೆ. ನಂತರ ಒಂದು ಅಶರೀರವಾಣಿ ಕೇಳಿಸುತ್ತೆ. ಅದೇ ಜಗನ್ಮಾತೆ ಶ್ರೀ ಮಂದಾರ್ತಿ ಅಮ್ಮನ ಧ್ವನಿಯಾಗಿರುತ್ತೆ. ನಿಮ್ಮನ್ನೆಲ್ಲ ಕುಣಿಸಿದ್ದು ನಾನೇ ಮಗನೇ. ಯಾಕೆ ತಾಯಿ? ಗೆಜ್ಜೆ ಕಟ್ಟಿ ಕುಣಿಯುವವರನ್ನ ಕಂಡ್ರೆ ತುಂಬಾ ಪ್ರೀತಿ, ಅದಕ್ಕಾಗಿ ನಿಮ್ಮನ್ನ ಕುಣಿಸಿದವಳು ನಾನಿದ್ದೇನೆ. ನಮ್ಮಿಂದ ಏನಾಗ್ಬೇಕು ತಾಯಿ? ಮಗನೇ, ಈ ಮಂದಾರ್ತಿ ಕ್ಷೇತ್ರದಿಂದ ನಿನ್ನಿಂದ ಒಂದು ಯಕ್ಷಗಾನ ಮೇಳವನ್ನ ಪ್ರಾರಂಭ ಮಾಡಬೇಕು. ಯಕ್ಷಗಾನ ಮೇಳದ ಯಜಮಾನ ಯಾರು ಬೇಕು ತಾಯಿ? ಯಜಮಾನ ನೀನೇ ಆಗಬೇಕು ಮಗನೇ. ಅಮ್ಮ, ಯಜಮಾನ ನಾನಾದ್ರೆ ಮಂದಾತಿಯಿಂದ ಕಳ್ಳರ ಮೇಳ ಬಂತಂದು ಹೇಳಿಲ್ಲ ತಾಯಿ. ಅಂತ ಅಪವಾದ ಬಾರದ ಹಾಗೆ ನಾನು ನೋಡ್ಕೊಳ್ತೀನಿ ಮಗನೇ. ಹೀಗೆ ತಾಯಿಯ ಆಶೀರ್ವಾದ ಪಡೆದು ಬಾರಾಳಿ ಗಣಪತಿಗೆ ಗಣಹೋಮವನ್ನ ಮಾಡಿ ಸಂಜೆ ಗೆಜ್ಜೆ ಪೂಜೆ ಮಾಡಿ ಮಂದಾರ್ತಿ ಯಕ್ಷಗಾನ ಮೇಳವನ್ನ ಪ್ರಾರಂಭ ಮಾಡ್ತಾನೆ. ಅದೇ ರೀತಿ ಈಗಲೂ ಪ್ರತಿ ವರ್ಷ ಗೆಜ್ಜೆ ಪೂಜೆ ಮತ್ತು ಯಕ್ಷಗಾನ ಮೊದಲು ಬಾರಾಳಿ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲೇ ನಡೆಯುತ್ತೆ. ಅಂತು-ಗಾಣಿಗನಿಂದ ಪ್ರಾರಂಭವಾದ ಮಂದಾರ್ತಿ ಯಕ್ಷಗಾನ ಮೇಳ ಸದ್ಯ ಕರಾವಳಿಯ ಅತ್ಯಂತ ದೊಡ್ಡ ಯಕ್ಷಗಾನ ಮೇಳವಾಗಿ ಬೆಳೆದಿದೆ. ಪ್ರತಿ ವರ್ಷ 1100 ಹರಕೆ ಆಟಗಳು ನಡೆದರೂ ಕೂಡ 2045ರವರೆಗೆ ಈಗಾಗಲೇ ಬುಕ್ ಆಗಿದೆ. ಆನೆಗುಡ್ಡೆ ಶ್ರೀ ವಿನಾಯಕ, ಬಾರಳ್ಳಿ ಮಹಾಗಣಪತಿ, ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರೆಲ್ಲರಿಗೂ ಕಳುಹಿಸಿ. ಇದೇ ರೀತಿಯ ಇನ್ನಷ್ಟು ವಿಶೇಷ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.